ಅಲ್ಲೇಲಿಯಾ ಅಲ್ಲೇಲಿಯಾ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ವಂದನೆ ಸಲ್ಲಿಸ್ತೀನಿ. ನಮಗೆ ಆಂಟಿ ವಂದನೆ ಸಲ್ಲಿಸ್ತೀನಿ. ಇವತ್ತೆಲ್ಲ ಒಳ್ಳೆ ಬಲವಾದ ಸಾಕ್ಷಿ ಕೇಳಿದ್ರ. ನಾವು ಎಷ್ಟೋ ಬಾರಿ ಅನ್ಕೊತೀನಿ, ನಾವು ಪ್ರಾರ್ಥನೆ ಸಾಮಾನ್ಯ ಪ್ರಾರ್ಥನೆ ಅಲ್ಲ. ಅಲ್ಲೇಲಿಯಾ, ಒಂದು ಪ್ರಾರ್ಥನೆ ದೇವರ ಬಳಿಲಿ ಬಲವುಳ್ಳದ್ದು. ಅಲ್ಲೇಲಿಯಾ, ನಾವು ಇವತ್ತು ಸಾಮಾನ್ಯವಾಗಿ ದೇವರೇ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಆಂಟಿಗೋಸ್ಕರ ಪ್ರತಿದಿನ ಎಲ್ಲಾ ವಿಷಯನೂ ನೆನೆಸ್ತೀರ. ಅಷ್ಟೋ ಬಾರಿ ನಮ್ಗೆ ಬರುವಂತ ಇಕ್ಕಟ್ಟುಗಳ ದೇವರೇ ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ. ಅಲ್ಲೇಲಿಯಾ, ಆದರೆ ದೇವರ ಮುಂದೆ ನಿನ್ನ ಪ್ರಾರ್ಥನೆ ಬಲವುಳ್ಳದ್ದು. 2009 ಇವತ್ತು ಅಷ್ಟು ಹತ್ತತ್ರ 17 ವರ್ಷ ಆಯ್ತು. ನಾನು ತಿಳ್ಮಟ್ಟಿಗೆ ಬ್ಲಡ್ ಕ್ಯಾನ್ಸರ್ ವಾಸಿ ಆಗಲ್ಲ, ಅದು ದೇವರು ಇವತ್ತು ವಾಸಿ ಮಾಡಿದ್ರೆ ದೇವರು ನಾಮ ತಿಳಿಸ್ತಾ. ಅಲ್ಲೇಲಿಯಾ, ಇವತ್ತು ನಾನೊಂದು ಕಡೆಗಾಲದ ಸಿದ್ಧತೆ ಬಗ್ಗೆ ತಗೊಂಡಿದ್ದೆ. ಬಟ್ ಏನೋ ಆಲೋಚನೆ ಬರ್ತಾ ಇತ್ತು. ನೋಡೋಣ. ಅಲ್ಲೇಲಿಯಾ, ಇಲ್ಲೇ ಇದ್ರಾ? ಎಲ್ಲ ಇಲ್ಲೇ ಇರೋರೆಲ್ಲ ಒಂದ್ಸಲ ಅಲ್ಲೇಲಿಯಾ. ಆಮೇಲೆ ಇವತ್ತು ನಿಮ್ಮೆಲ್ಲರೂ ಒಂದು ಪ್ರಶ್ನೆ ಕೇಳ ಮುಂದಕ್ಕೆ. ನೀವೆಲ್ಲರೂ ರಕ್ಷಿಸಲ್ಪಟ್ಟಿದ್ದೀರಾ? ಒಂದು ನಿಮಿಷ, ರಕ್ಷಿಸಲ್ಪಟ್ಟಿದ್ದೀರಾ? ಇದಕ್ಕೆ ಆನ್ಸರು ಅಲ್ಲೇಲಿಯಾ ಹೇಳಿ, ನಿಮ್ಗೆ ತಿಳಿದಂಗೆ ಹೇಳಿ. ಹೌದು. ಆಮೇಲೆ ರಕ್ಷಿಸಲ್ಪಟ್ಟಿದ್ದೀರಾ? ಇನ್ನು ನಾನು ಅವಾಗ ಏನು ಹೇಳಿದೆ, ಇವತ್ತು ಹೆಡ್ಲೈನು ಕಡೆಗಾಲದ ಸಿದ್ಧತೆ ಬಗ್ಗೆ ನಾನೊಂದು ಹೇಳೋಣ ಅಂದ್ಕೊಂಡೆ. ನಂಗೆ ಇರುವಂಥ ಮೆಸೇಜ್ ನೋಡೋದು ತುಂಬ ಸುಮಾರು ಒಂದು 3-4 ವಾರ ಹೋಗ್ಬೋದು ಅನ್ಕೋತೀನಿ. ಮೈನ್ ಇವತ್ತು ಸ್ವಲ್ಪ ಇಂಟ್ರಡಕ್ಷನ್ ಥರ ಮೇನ್ ಬೇಗ ಹೇಳಿ ಮುಗಿಸ್ತೀನಿ. ಇವತ್ತು ನೀವು ರಕ್ಷಿಸಲ್ಪಟ್ಟಿದ್ದೀರಾ? ಕ್ವಶನ್ ಮಾರ್ಕು ಹೇಳಿ. ನಿಮ್ಗೆ ಏನು ತಿಳಿದಿದ್ರೆ? ಅಲ್ಲೇಲಿಯಾ, ನಮಗೋಸ್ಕರ ರಕ್ಷಣೆ ದಾರಿ ನಡೀತಾ ಇದ್ದೀವಿ. ಎತ್ತಲ್ಪಟ್ಟಾಗ ರಕ್ಷಣೆ ಪೂರ್ತಿ ಆಗುತ್ತೆ. ಇವಾಗ ನಾವು ರಕ್ಷಣೆಯ ಮಾರ್ಗದಲ್ಲಿದ್ದೇವೆ. ಅಲ್ಲೇಲಿಯಾ, ಕ್ರಿಸ್ತನ ಬರೋಣದಲ್ಲಿ ಎತ್ತಲ್ಪಡಬೇಕು ಅಂದ್ರೆ ಆವಾಗ ನಾವು ಪೂರ್ಣವಾಗ ರಕ್ಷಣೆ ಹೊಂದುತ್ತೇವೆ. ಎಲ್ಲರೂ ಬರ್ತಾರೆ ಚರ್ಚಿಗೆ ಬರ್ತೀವಿ, ನಾವು ರಕ್ಷಣೆ ಹೊಂದಿದ್ದೀವಿ ಬ್ರದರ್, ದೇವನ ಅಭಿಷೇಕ ಹೊಂದ್ಕೊಂಡ್ಬಿಟ್ಟಿದ್ದೀವಿ ಬ್ರದರ್, ಆತ್ಮನ ಬಲ ಹೊಂದ್ಕೊಂಡ್ಬಿಟ್ಟಿದ್ದೀವಿ ಬ್ರದರ್. ಅಲ್ಲೇಲಿಯಾ, ಇಲ್ಲ ಇದ್ದೀರಾ? ಒಂದು ವಾಕ್ಯ ನಾವು ಓದೋಣ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 42ನೇ ವಾಕ್ಯ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಸಾಕು. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನಾದ ದೇವರೇ, ಅಪ್ಪ ಕೊಟ್ಟಂತ ಆಲೋಚನೆ ಸ್ತೋತ್ರ ಸ್ವಾಮಿ. ದೇವರೇ, ವಾಕ್ಯಗಳ ಪದಗಳ ಗುಡಾಟ ತಿಳಿಪಡಿಸಿ ಬಂದಿರುವುದ ಪ್ರತಿಯೊಂದು ನಿನ್ನ ಮಕ್ಕಳನ್ನು ಚಿಕ್ಕವರು ಮೊದಲುಕೊಂಡು ದೊಡ್ಡವರ ಪರ್ಯಂತ ಎಲ್ಲರೂ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾಂಕತ್ತಾರೆ. ದೇವರೇ, ಅಪ್ಪ ನನ್ನನ್ನೇ ನಿನ್ನ ಹಸ್ತಕ್ಕೆ ಸಮರ್ಪಿಸಿಕೊಟ್ಟಿದ್ದೆ ರಾಜ. ನೀನು ಆಳ್ವಿಕೆ ಮಾಡೋ ರಾಜ. ವಾಕ್ಯಗಳ ಪದಗಳ ಗುಡಾಟ ತಿಳಿಪಡಿಸು. ನೀನ್ ತಾನೇ ನನ್ನ ಸಂಕಟ ಆದಿಂದ ಅಂತ್ಯದವರೆಗೂ ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನ ಆತ್ಮನ ಬಲದಲ್ಲಿ ನನ್ನನ್ನು ನಡೆಸು ರಾಜ. ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ ಯೇಸುವಿನ ನಮ್ದು ಪ್ರಾರ್ಥನೆ. ಓದಿಬೇಗ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ನಾನು ಆವಾಗಲೇ ಹೆಡ್ಲೈನ್ ಕಡೆ ಕಾಲದ ಸಿದ್ಧತೆ. ಇವತ್ತು ಎಷ್ಟು ಜನ ಸಿದ್ಧವಾಗಿದ್ದೀರಾ? ಅಲ್ಲೇಲಿಯಾ, ಅದೇ 44ನೇ ವಾಕ್ಯ ಓದೋಣ. ಆದ ಕಾರಣ ನೀವು ಸಹ ಸಿದ್ಧವಾಗಿರಿ. ನೀವು ನೆನೆಸಾದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಈ ಲೋಕದಲ್ಲಿ ನೋಡುವುದಾದ್ರೆ ಸತ್ಯವೇದದಲ್ಲಿ ಪ್ರಕಟಣೆಯಲ್ಲಿ ಹೇಳಿರೋದು ಪ್ರತಿಯೊಂದು ಕಾರ್ಯಗಳು ಆಗ್ಲೇ ಲೋಕದಲ್ಲಿ ನಡೀತಾ ಇದೆ. ಅಲ್ಲೇಲಿಯಾ, ಅದಕ್ಕೆ ಅವಾಗಲೇ ಹೇಳಿದೆ, ಎಷ್ಟು ಜನ ರಕ್ಷಣೆ ಹೊಂದಿದ್ದೀರಾ? ಅಲ್ಲೇಲಿಯಾ, ನಾವು ಈಗ ರಕ್ಷಣೆಯ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಒಂದು ಟ್ರ್ಯಾಕ್ ಅಲ್ಲಿ ಇದ್ದೇವೆ. ಆದ್ರೆ ಶತ್ರು ಅದನ್ನು ಟ್ರ್ಯಾಕಿಂದ ಆಚೆ ತರಕ್ಕೆ, ಟ್ರ್ಯಾಕಿಂದ ಆಚೆ ಬೀಳ್ಸಕ್ಕೆ ಕಾಯ್ತಾ ಇರ್ತಾನೆ. ದೇವರು ಆದುಕೊಂಡವನೇ ಶತ್ರು ವರ್ಜಿಸ್ತಾನೆ. ಈ ದಿನದಲ್ಲಿ ಎಷ್ಟೋ ಜನ, ಎಷ್ಟೋ ವರ್ಷಗಳು, 15-20 ವರ್ಷ ವಿಶ್ವಾಸಿ ಚಿಕ್ಕ ವಿಷಯಗಳೆಲ್ಲ ಬಿದ್ದೋಗ್ತಾ ಇದ್ದಾರೆ. ಅಲ್ಲೇಲಿಯಾ, ಚಿಕ್ಕ ಒಂದು ಮಾತು, ಕುಟುಂಬದಲ್ಲಿ ಒಂದು ಮಾತು, ಸಭೆಯಲ್ಲಿ ಒಂದು ಮಾತು, ಏನೋ ಒಂದು ಒಳ್ಳೆ ವಿಷಯ ಕೇಳೋಕೆ ಒಂದು ಮಾತು, ಹೃದಯದಲ್ಲಿ ಶತ್ರು ಕೊಡುವಂತ ಬೀಜವಾದ ಆ ಬೀಜದ ಒಂದು ಶತ್ರುನ ಆಲೋಚನೆ ಕೇಳಿ ಎಷ್ಟೋ ಜನ ಟ್ರ್ಯಾಕಿಂದ ಆಚೆ ಹೋಗ್ತಾ ಇದ್ದಾರೆ. ಅಲ್ಲೇಲಿಯಾ, ಅದಕ್ಕೆ ನಾವು ಇವತ್ತು ರಕ್ಷಣೆ ಮಾರ್ಗದಲ್ಲಿದ್ದೇವೆ. ಆ ಮಾರ್ಗದಲ್ಲಿ ನಾವು ಬಲವಾಗಿ ನಿಲ್ಲಬೇಕು. ಅದಕ್ಕೆ ಹೇಳಿದೆ, ಪ್ರತಿಯೊಬ್ಬರು ಇವತ್ತು ಎಷ್ಟೋ ಜನ ನೋಡಿದಾರೆ ಹೇಳ್ತಾರೆ, ಬ್ರದರ್ ನಾನು ಅಭಿಷೇಕ ಹೊಂದ್ಕೊಂಡಿದ್ದೇನೆ. ನೀನು ಮುಳುಗಿ ದೀಕ್ಷಾಸನ ಹೊಂದುವಾಗ ದೇವರ ಆತ್ಮ ಆಡಳಿತ ಅಭಿಷೇಕ ಕೊಟ್ಟಿದ್ದಾರೆ. ಅಲ್ಲೇಲಿಯಾ, ಆದ್ರೆ ಅಭಿಷೇಕ ಹೊಂದಿರುವನು ಒಂದು ಕ್ವಾಲಿಟಿಗಳಿರ್ತವೆ, ಅದರ ಗುಣಲಕ್ಷಣಗಳಿರ್ತವೆ. ಆ ಗುಣಲಕ್ಷಣ ನಮ್ಮಲ್ಲಿದೆಯಾ? ಪಂಚಶತಮಾನದ ಅಭಿಷೇಕ ಹೊಂದ್ಕೊಂಡ್ರು. ಆ ಒಂದು ಅಭಿಷೇಕ ಅಂದ್ರೆ ಏನು? ಮೇನು
ಇಲ್ಲ ಇದ್ರೆ ಅಭಿಷೇಕ ಅಂದ್ರೆ ಏನು ನಿಮಗೆ ತಿಳಿದಿರೋದೇ ಹೇಳಿ ಪರವಾಗಿಲ್ಲ. ಒಂದು ನಿಮಿಷ ತಿಳಿದಿರೋ ಎಲ್ಲರಿಗೂ ಅವಕಾಶ ಕೊಡೋಣ. ಅಭಿಷೇಕ ಅಂದ್ರೆ ನಿಮ್ಮ ಮನಸ್ಸಿಗೆ ನಿಮ್ಮ ಆಲೋಚನೆಗೆ ಏನಿದೆ, ಏನ್ ಬರುತ್ತೆ? ಅಭಿಷೇಕ ಅಂದ್ರೆ ದೇವರ ಒಂದು ಬಲ ಅಂತ. ಓಕೆ, ನಿಮ್ಮ ಎಲ್ಲ ಒಂದೇ ಸಮಯ ಬರ್ತಾರ, ಒಂದೇ ಆಲೋಚನೆ ಕೇಳ್ತಾರ, ಒಂದೇ ಮನಸ್ಸಿಲ್ಲ, ಒಬ್ಬೊಬ್ರಿಗೊಂದು ಆಲೋಚನೆ ಹೇಳಿ. ಅಭಿಷೇಕ ಅಂದ್ರೆ ಲೋಕದಲ್ಲಿ ನೋಡುವ ಪ್ರಕಾರ ಒಂದು ಆಧ್ಯಾತ್ಮಿಕ ಜೀವಿತ ನೋಡೋದಾದ್ರೆ ಒಂದು ವಿಗ್ರಹಕ್ಕೆ ಯಾವುದು ಎಣ್ಣೆ ಅಭಿಷೇಕ, ತುಪ್ಪದ ಅಭಿಷೇಕ, ಹಾಲಿನ ಅಭಿಷೇಕ. ಇವತ್ತು ತುಪ್ಪ ಇಲ್ಲದೆ ನಾವು ತುಪ್ಪ ಮಾಡ್ಕೊಂಡು ನಾವು ಮಕ್ಕಳು ಕೊಡೋಣ ಹಾಕೋತೀವಿ, ಅನೇಕರ ತುಪ್ಪನ ಉಯ್ದು ರೋಡಲ್ಲಿ ಚೆಲ್ಕೊಂಡು ಹೋಗ್ತಾ ಇರುತ್ತೆ. ಹಾಲು ಕುಯ್ಯೋಣ ಹಾಕೋತೀವಿ, ವಿಗ್ರಹ ಮೇಲೆ ಹಾಕಿ ಹಾಲು ವೇಸ್ಟ್ ಆಗ್ತವೆ. ಒಂದು ಹಾಲಿದ್ರೆ ಒಂದು ಮಗು ಒಂದು ಮಗು ಹೊಟ್ಟೆ ತುಂಬುತ್ತೆ ಲೋಕದಲ್ಲಿ. ಅಲ್ಲಲ್ಲಿಯ ನೋಡುವುದಾದ್ರೆ ಅಭಿಷೇಕ ಅಂದ್ರೆ ಏನು? ಅದು ಆಧ್ಯಾತ್ಮಿಕ ಲೋಕದ ಪ್ರಕಾರ ನೋಡುವಂತ ಕೀರ್ತನೆ 33 ಓದಬೇಕಿಲ್ಲ, 33 ವಾಕ್ಯ ನೋಡುವುದಾದ್ರೆ ಆ ಲೋಕದ ಆಧ್ಯಾತ್ಮಿಕ ಜೀವಿತದಲ್ಲಿ ಆ ಅಭಿಷೇಕ ಏನು ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಆ ಅಭಿಷೇಕ ಅಲ್ಲಿ ನೋಡುವುದಾದ್ರೆ ತಲೆ ಮೇಲೆ, ತಲೆಯಿಂದ ನೆತ್ತಿಯಿಂದ ಕಾಲರು ಇನ್ನು ಸೋರ್ಕೊಂಡು ಹೋಗುವಂತ ತೈಲ ಅಭಿಷೇಕದ ಬಗ್ಗೆ ಅದ್ರಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಆತ್ಮಿಕ ರೀತಿ ನೋಡುವುದಾದ್ರೆ ಅಭಿಷೇಕ ಅಂದ್ರೆ ಏನು? ಅಲ್ಲ ಓಕೆ, ಉದಾಹರಣೆ ಕೊಡ್ತೀನಿ. ಆಂಟಿ ಟೀ ಮಾಡ್ಕೊಡ್ತಾರೆ, ಇಲ್ಲದ್ರ ಚರ್ಚಿಗೆ ಪ್ರೇಯರ್ ಮುಗಿದ್ಮೇಲೆ ಟೀ ಮಾಡ್ಕೊಡ್ತಾರೆ. ಟೀಗೆ ಏನೇನು ಬೇಕಾಗುತ್ತೆ? ಹಾಲು, ಸಕ್ಕರೆ, ಟೀ ಪುಡಿ, ಓಕೆನಾ? ಓಕೆ, ನೀರು ಎಲ್ಲ ಇರುತ್ತೆ. ಒಲೆ ಮೇಲೆ ಇಕ್ತಾರೆ, ಏನಾಗುತ್ತೆ? ಬೆಂಕಿ ಗಡ್ಡೆ ಇಕ್ತಾರೆ. ಆಮೇಲೆ ಅಲ್ಲಿ ಏನಾಗುತ್ತೆ? ಹಾಲು ಉಪ್ಪು ಬರುತ್ತೆ. ಹೌದಾ? ಇಲ್ಲೇ ಇದ್ರಾ? ನಾನು ಕ್ಲೂ ಕೊಡ್ತಾ ಇದ್ದೆ, ಇಲ್ಲೇ ಕ್ಲೂ ಕೊಡ್ತಾ ಇದ್ದೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಉಪ್ಪು ಬರ್ತಾ ಇದೆ, ಉಕ್ಕು ಬರ್ಬೇಕಾದ್ರೆ ಕೆಡೆ ಏನಾಗುತ್ತೆ? ಏನಾಗುತ್ತೆ? ಬಗ ಉರಿತಾ ಇರುತ್ತೆ. ಹೌದಾ? ಏನಾಗುತ್ತೆ? ಹಾಲು, ಟೀ ಏನಾಗುತ್ತೆ? ಉಕ್ಕಿ ಬರುತ್ತೆ. ಪವಿತ್ರ ಆತ್ಮನು ಬೆಂಕಿ ಕೊಟ್ಟಾದಂಗೆ ಆ ಟೀ ಉಕ್ಕಿ ಬರುತ್ತೆ. ಅಭಿಷೇಕ ಅಂದ್ರೆ ತುಂಬಿ ಹೊರಸೂಸುವುದು. ಅಲ್ಲಲ್ಯಾ? ನಾವು ಅಭಿಷೇಕಿಸಲ್ಪಟ್ಟವರು ಅಂದ್ರೆ ಪವಿತ್ರ ಆತ್ಮನ ತುಂಬಿ ಹೊರಸೂಸಬೇಕು. ವಾಕ್ಯ ನಮ್ಮಲ್ಲಿರುವುದಾದ್ರೆ ಆ ವಾಕ್ಯ ಅಭಿಷೇಕ ಹೊಂದವರು ಆ ವಾಕ್ಯದ ಗುಣಲಕ್ಷಣಗಳು ನಾವು ಇವತ್ತು ತಿಳ್ಕೊಬೇಕಾಗುತ್ತೆ. ಅಲ್ಲಲ್ಯಾ? ನೋಡುದಾದ್ರೆ ಅದು ಪವಿತ್ರ ಆತ್ಮನ ಕ್ವಾಲಿಟಿಗಳು. ನೀವು ಪವಿತ್ರ ಆತ್ಮನ ಹೊಂದಿರುವವರು, ಅದ್ರ ಕ್ವಾಲಿಟಿಗಳು ಏನೋ ಸ್ವಲ್ಪ ಹೇಳ್ತೀರಾ? ಓಕೆ, ಫಲಗಳಲ್ಲ, ಅದನ್ನ ಹೊಂದಿಕೊಳ್ಳುವವರು ಹೆಂಗಿರ್ತಾರೆ, ಹೊಂದೋರು ಹೆಂಗಿರ್ತಾರೆ? ಅಲ್ಲಲ್ಯಾ? ಇಲ್ಲೇ ಇದ್ರ ಪವಿತ್ರ ಆತ್ಮನ ಗುಣಲಕ್ಷಣಗಳು ಹೇಳಿ. ಗುಣಲಕ್ಷಣಗಳು ಹಳೆ ಒಡಂಬಡಿಕೆಯಲ್ಲಪ್ಪ ಆತ್ಮ ಇತ್ತು. ಕಳೆದ ಬಾರಿ ಎಷ್ಟೋ ಜನ ವಾಗ್ವಾದ ಮಾಡಿದ್ರು. ಹಳೆ ಒಡಂಬಡಿಕೆಯಲ್ಲಿ ಆತ್ಮನ ಇರಲಿಲ್ಲ, ಯೇಸು ಬಂದೋದ್ಮೇಲೆ ನಾನು ಹೋಗಿ ಸತ್ಯದ ಆತ್ಮ ಕೊಡ್ತು ಅಂತೆಲ್ಲ ಇದನ್ನ ಹೇಳ್ಕೊಂಡು ಕೆಲವರು ಮಾತಾಡಿದ್ರು. ಅಲ್ಲಲ್ಯಾ? ನನ್ನ ಕಾನ್ಸೆಪ್ಟೇ ಬೇರೆ, ಇಲ್ಲೇನೋ ಹೋಗ್ತಾ ಇದೆ. ಅದೊಂದೇ ಒಂದು ಹೇಳಿ ಮುಂದಿನ ದಿವಸ ತಗೋತೀನಿ ಇದ್ರ ಬಗ್ಗೆ. ವಿಮೋಚನಾ ಕಾಂಡ ಬನ್ನಿ. ವಿಮೋಚನಾ ಕಾಂಡ 31ನೇ ಅಧ್ಯಾಯ. ಜಸ್ಟ್ ಟಚ್ ಮಾಡಿ, ಬೇರೆ ದಿವಸ ಇದ್ರ ಬಗ್ಗೆ ತುಂಬ ಆಳವಾಗಿ ಹೇಳ್ಬೇಕು ಅಂತ ಆಸೆ ಇದೆ. ವಿಮೋಚನಾ ಕಾಂಡ 31ನೇ ಅಧ್ಯಾಯ 1, 2, 3, 4 ಓದಿದ್ರೆ ಅದು ಬೇಗ ಓದಿ. ಯೆಹೋವನು ಮೋಸೆಗೆ ಹೀಗೆಂದನು, ವಿಚಿತ್ರವಾಗಿ ನಯವಾದ ಕೆಲಸವನ್ನು ಕೆಲಸಗಳನ್ನು ಕಲ್ಪಿಸುವುದಕ್ಕೂ ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ ರತ್ನಗಳನ್ನು ಕೆತ್ತುವುದಕ್ಕೂ ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆಯ ಕೆಲಸಗಳನ್ನು ಮಾಡುವುದಕ್ಕೂ ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯೆಹೂದ ಕುಲದವನಾದ ಊರನ ಮೊಮ್ಮಗನು ಊರಿಯನ ಮಗನು ಆಗಿರುವ ಬೆಚಲೇಲನೆಂಬುವನು, ಎಲ್ಲರೂ ಅಬ್ಸರ್ವ್ ಮಾಡಬೇಕು, ಬೆಚಲೇಲ್ ಎಂಬವನನ್ನು ಗೊತ್ತು ಮಾಡಿದ್ದೇನೆ, ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು. ಒಂದು ನಿಮಿಷ, ಇಲ್ಲಿದೆ ಪಾಯಿಂಟ್. ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ. ಒಂದು ನಿಮಿಷ, ಇವತ್ತು ಆತ್ಮ ದೇವರಾತ್ಮ ಹೊಂದಿರೋರು ಹೆಂಗಿರ್ತಾರೆ? ಜ್ಞಾನದಲ್ಲಿರ್ತಾರ? ಅಲ್ಲೆಲ್ಲಿಯಾ? ಇಲ್ಲಿ ದೇವರ ಆತ್ಮ ಹೊಂದಿದ್ದಾರೆ, ಅಭಿಷೇಕ ಹೊಂದಿರೋ ಸಭೆಯಲ್ಲಿ ಇರ್ತಾರೆ. ಅಲ್ಲವರೇ ಡಬಲ್ ಆಕ್ಟಿಂಗ್, ಆಚೆ ಹೋಗುವ ಬೇಡವಾದ ಮಾತುಗಳು ಬರುತ್ತೆ. ಇಲ್ಲಿ ವಾಕ್ಯ ಇದೆ, ಆಮೇಲೆ ದೇವ್ರಿಗೆ ಸ್ತೋತ್ರ. ಆ ವಾಕ್ಯ ಇದೆ, ಬೆಚಲೇಲನನ್ನು ದೇವ್ರು ಗೊತ್ತು ಮಾಡಿದ್ರೆ ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ. ಇವತ್ತು ನಾವು ಕುಟುಂಬ ನಡೆಸಕ್ಕೆ, ಕೆಲಸ ಮಾಡಲು, ಒಬ್ಬರ ಹತ್ರ ಮಾತಾಡಲು ಬೇಕಾದ ಜ್ಞಾನ ದೇವ್ರು ಕೊಟ್ಟರೆ ಮಾತ್ರ ಅದು ನಮ್ಗೆ ಸಿಗೋದು.
ಮಾನಸಿಕವಾಗಿ ಮಾತಾಡಕ್ ಹೋದ್ರೆ ಕುಟುಂಬದಲ್ಲಿ ಗಲಿಬಿಲಿ, ಸ್ನೇಹದ ಸಂಬಂಧದ ಬಳಿಕ ಬಿರುಕುಂಟಾಗುತ್ತದೆ. ಅದು ಮಾನಸಿಕವಾದ ಮಾತು. ಅದಕ್ಕೆ ಅಲ್ಲಿ ದೇವರು ದಿವ್ಯಾತ್ಮ ಕೊಡುವ ದೇವರ ಮೊದಲು ನಿನ್ಗೊಂದು ಆತ್ಮ ಕೊಡ್ತಾ ಇದ್ದಾರೆ ಅಂದ್ರೆ ಮೊದಲು ನಿನ್ಗೊಂದು ಜ್ಞಾನ ಉಂಟಾಗುತ್ತೆ. ಇವತ್ತೆಲ್ಲ ಒಂದು ಜ್ಞಾನ ಏರುಪೇರು ಆಗ್ತಿದೆ ಅಂದ್ರೆ ದೇವರ ಆತ್ಮನಿಗೆ ಸ್ಥಳ ನನ್ನಲ್ಲಿ ಇದೆಯೋ ಇಲ್ವೋ ಪರೀಕ್ಷೆ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಲ್ಲ, ಯಾರು ದೇವರಾತ್ಮ ಹೊಂದ್ಕೊಂತಾನೋ ಅವನಿಗೊಂದು ಮೊದಲು ಜ್ಞಾನವನ್ನು ಅನುಗ್ರಹಿಸ್ತಾರೆ. ನೆಕ್ಸ್ಟ್ ವಿದ್ಯೆ ವಿದ್ಯೆ ವಿವೇಕಗಳನ್ನು. ಒಂದು ನಿಮಿಷ, ಇವತ್ತು ವಿವೇಕ ಇದೆಯಾ? ಲೋಕದಲ್ಲಿ ನೋಡುವುದಾಗಿದೆ ಕಡೆಗಾಲ ಸಿದ್ಧತೆ, ಇದು ಒಂದು ಆಲೋಚನೆ ಬರುತ್ತೆ. ಅನೇಕರಲ್ಲಿ ಅನೇಕ ಸಭೆಗಳಲ್ಲಿ ವಿವೇಕನೇ ಇಲ್ಲ. ಅಲ್ಲಲ್ಲಿಯ ವಿದ್ಯೆ ವಿವೇಕ, ದೇವರ ಆತ್ಮನ ಹೊಂದಿರೋರು ಮೊದಲು ದೇವರು ಯಾವ ರೀತಿ ಜೀವನ ಮಾಡಬೇಕು ಅಂತ ಒಂದು ಜ್ಞಾನ ಕೊಡ್ತಾರೆ. ಸೆಕೆಂಡ್ ವಿದ್ಯೆಯನ್ನು ಅನುಗ್ರಹಿಸ್ತಾರೆ, ವಿವೇಕ ಅವರು ಕೊಡ್ತಾರೆ. ಯಾವುದು ಸರಿ ತಪ್ಪು ಅಪೋಸಿಟ್ ಅಲ್ಲಿ ಹೇಳ್ತಾ ಇರುವಂತ ಮಾತು, ಅಪೋಸಿಟ್ ಇರುವಂತ ವ್ಯಕ್ತಿ ಹೇಳ್ತಿರುವಂತ ಹೃದಯದಲ್ಲಿರುವಂತ ಮಾತು ಸರಿನಾ ತಪ್ಪು? ಅಲ್ಲಲ್ಲಿಯ ವಿವೇಕವನ್ನು ದೇವರು ಅನುಗ್ರಹಿಸ್ತಾರೆ. ಇವತ್ತು ನಾವು ದೇವರ ಆತ್ಮನ ಹೊಂದಿಕೊಂಡಿರುವುದೇ ಆದರೆ ಮೊದಲು ನಮಗೊಂದು ಜ್ಞಾನ ದೇವರು ಕೊಡ್ತಾರೆ. ಸೆಕೆಂಡ್ ವಿದ್ಯೆ ವಿವೇಕವನ್ನು ಅನುಗ್ರಹಿಸ್ತಾರೆ. ಮೂರನೇದು ಮುಂದೆ ಓದಿ, ಸಕಲ ಶಿಲ್ಪ ಶಾಸ್ತ್ರಗಳ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಅಲ್ಲಲ್ಲಿಯ ಇವತ್ತು ದೇವರ ಆತ್ಮನ ಒಂದು ಅಭಿಷೇಕ ಹೊಂದಿಕೊಳ್ಳಿರುವುದಾದ್ರೆ ಇವೆಲ್ಲ ಕ್ವಾಲಿಟಿ ದೇವರು ಅನುಗ್ರಹಿಸ್ತಾರೆ. ಅಲ್ಲಲ್ಲಿಯ ಅಭಿಷೇಕ ಅಂತ ನೋಡುವುದಾದ್ರೆ ಆತ್ಮಿಕಲ್ಲಿ 2 ರೀತಿ ಇದೆ. ಅಭಿಷೇಕ ತಲೆ ಮೇಲೆ ಎಣ್ಣೆ ಹುಟ್ಟಿ ನೇಮಕ ಮಾಡುವುದು ಅಂತ ಅರ್ಥ. ಅಲ್ಲಲ್ಲಿಯ ಸಾಮುವೇಲನ ದೇವರು ಹೇಳಿದ್ರು ನೀನು ಹೋಗು. ಅಲ್ಲಲ್ಲಿ ಯಾರನ್ನ ಆ ಒಂದು ಇಸ್ರಾಯೇಲ್ ದೇಶ ಅರಸನ ಹಾಕಿ ದಾವಿದನ ಮಾಡೋದಕ್ಕೆ ಅವ್ನ ತಲೆಗೆ ಏನಾದ್ರು ಬಾಯಲ್ಲಿ ಹೇಳಿದ್ರ? ಇಲ್ಲೇ ಇದ್ರ? ಅಲ್ಲಲ್ಲಿಯ ದಾವಿದನ ಮೇಲೆ ಎಣ್ಣೆ ಹಾಕಿ ಇವರನ್ನ ಇಸ್ರಾಯೇಲ್ ದೇಶದ ಅರಸನಾಗಿ ದೇವರು ಆಜ್ಞಾಪಿಸಿದ್ರು. ಅಲ್ಲಲ್ಲಿ ಅದ್ಯಾವ ಅಭಿಷೇಕ ತಾನೆ? ಇಲ್ಲೇ ಇದ್ರ? ಯಾಕೆ ಇಷ್ಟ ನಮಗೆ ಮಾತಾಡ್ರಿ? ಅಲ್ಲಲ್ಲಿಯ ಇವತ್ತು ದಾವಿದನ ಮೇಲೆ ಅಭಿಷೇಕದ ಎಣ್ಣೆ ಉಯಿಸುವಾಗ ಅಲ್ಲಿ ಏನ್ ಸೂಚಿಸಿದೆ? ಅವನಿಗೊಂದು ಅಧಿಕಾರ ದೇವರು ಅನುಗ್ರಹಿಸ್ತಾ ಇದ್ದಾರೆ. ಅಲ್ಲಲ್ಲಿಯ ಒಂದು ಸೇವಕರಾಗಬೇಕು ಅಂದ್ರೆ ಫಸ್ಟ್ ಆರ್ಡಿನೇಷನ್ ಕೊಡ್ಬೇಕು ಅಂದ್ರೆ ಫಸ್ಟ್ ಎಣ್ಣೆ ಉಯ್ದು ಈ ಒಂದು ದಿನದಿಂದ ಈ ಒಂದು ವ್ಯಕ್ತಿಯನ್ನು ನಾನು ದೇವರ ಸೇವೆಗೆ ಸಮರ್ಪಿಸ್ತಾ ಇದ್ದೇನೆ. ಇದು ಒಂದು ಅಭಿಷೇಕ. ಆರ್ಡಿನೇಷನ್ ಅಂದ್ರೆ ದೇವರಿಗೊಂದು ಪ್ರತ್ಯೇಕಿಸಲ್ಪಟ್ಟವನು, ಅಭಿಷೇಕಿಸಲ್ಪಟ್ಟವನು, ನೇಮಕ ಉಳ್ಳವನು. ಇದು ಒಂದು ಅಭಿಷೇಕ ಇದೆ. ಅಲ್ಲಲ್ಲಿಯ ಎಲ್ಲರೂ ಅನ್ಕೊಂತಾರೆ ಬ್ರದರ್ ನಾನು ಅನ್ಯ ಭಾಷೆ ಹೊಂದ್ಕೊಂಡು ಹೂ ಅಂತ ಅಭಿಷೇಕ ಹೊಂದಿರೋನು ದೇವ್ರು ಮಾತಾಡ್ತಾರೆ. ಆದ್ರೆ ಬೈಬಲ್ ಇದೆ ತುಳ್ಕೊಂಡು ಓಡಾಡೋದು ದೇವ್ರು ಹೇಳೋದಿಲ್ಲ. ಒಂದು ಜ್ಞಾನ ಅದಕ್ಕೆ ಮೊದಲು ಇದೆ. ಅಭಿಷೇಕ ಹೊಂದಿರೋ ಮೊದಲು ದೇವ್ರು ಜ್ಞಾನ ಕೊಡ್ತಾರೆ, ಬೇಕಾದಂತ ಮಾತಾಡುವಂತ ಜ್ಞಾನ. ಅಲ್ಲಲ್ಲಿಯ ಮುಂದೆ ಯೆಶಾಯ ಪ್ರವಾದನ ಗ್ರಂಥ 42ನೇ ಅಧ್ಯಾಯ. ಆಮೆನ್, ಹಲ್ಲೆಲೂಯಾ, ಸ್ತೋತ್ರಂ. 42 1ನೇ ವಾಕ್ಯದ ಓದಿ. ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರನು, ಇವನು ನನ್ನ ಇಷ್ಟನು, ನನ್ನ ಪ್ರಾಣ ಪ್ರಿಯನು. ಏನಿಟ್ಟಿದ್ದಾರೆ? ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಇವನು ಅನ್ಯ ಜನಗಳಲ್ಲಿಯೂ ಸಧರ್ಮವನ್ನು ಈ ತರ ಇದ್ದೀರಾ? ಇವತ್ತು ಲೋಕದಲ್ಲಿ ದೇವರ ಆತ್ಮವನ್ನು ಹೊಂದಿಕೊಳ್ಳುವವರು ಇಲ್ಲೂ ಇರ್ತಾರೆ, ಅನ್ಯ ಜನಗಳ ಮಧ್ಯದಲ್ಲಿ ಇಷ್ಟ ಪ್ರಕಾರ ಜೀವಿಸ್ತಾ ಇರ್ತಾರೆ. ಅಲ್ಲೆಲಿಯಾ ಇಲ್ಲಿ ಗುಣಾತಿಶಯ ಕ್ವಾಲಿಟೀಸ್ ಬಗ್ಗೆ ಬರುತ್ತೆ. ಇಲ್ಲಿ ನೋಡುವುದಾದ್ರೆ ನೀವು ಕಾನ್ಸೆಪ್ಟ್ ಇದಲ್ಲ. ನಾನು ಸುಮ್ಮನೆ ಯಾರೋ ಮನೆಗೆ ಹೋಗಿ 42ನೇ ಅಧ್ಯಾಯದಲ್ಲಿ 1, 2 ಮತ್ತೆ 6, 7, 8, 9 ವಾಕ್ಯ ಓದುವಾಗ ಇಲ್ಲಿ ನನಗೆ ಆ ಒಂದು ಅಭಿಷೇಕ ಹೊಂದಿರುವ ಗುಣಲಕ್ಷಣಗಳು. ಅವನು ಬೀದಿಲಿ ಕೂಗಾಡುವುದಿಲ್ಲ, ಆರ್ಭಡಿಸುವುದಿಲ್ಲ, ಬೀದಿಲಿ ಇವನ ಶಬ್ದ ಕೇಳಿಸುವುದಿಲ್ಲ. 2ನೇ ವಾಕ್ಯ. ಇವತ್ತು ಅಭಿಷೇಕ ಹೊಂದಿರೋನು ಏನ್ ಮಾಡ್ತಾನೆ? ಇಲ್ಲಿ ದೇವರೇ ಸ್ತೋತ್ರ, ಆಚೆ ಹೋಗಿ ಏನ್ ಮಾಡ್ತಾನೆ? ಅನ್ಯ ಜನಗಳ ಮಧ್ಯದಲ್ಲಿ ಬಾಯಲ್ಲಿ ಹಾಕೊಂಡು ಅಂತ ಕಿಚ್ಚಾಡ್ತಾರೆ. ಇದ ಅಭಿಷೇಕ? ಕೇಳಿದ್ರೆ ನಾನು ಬಿಲೀವರ್ಸ್. ನಾನು ಯಾರು? ಬಿಲೀವರ್ಸ್. ಸಭೆಗೆ ಹೋಗ್ತೀನಿ, ಆರಾಧನೆ ಮಾಡ್ತೀನಿ. ಅಲ್ಲಲ್ಲಿ ದೇವರನ್ನು ಆರಾಧಿಸುವಂತ ಬಾಯಲ್ಲೇ ಬೇಡವಾದ ಶಬ್ದಗಳು, ದೇವರನ್ನು ಆರಾಧಿಸುವ ಬಾಯಲ್ಲೇ ಬೇಡವಾದ ಕಾರ್ಯಗಳು ಕೈ ಹಾಕೋದು. ಅಲ್ಲಲ್ಲಿಯ ಇದು ದೇವರಿಗೆ ಇಷ್ಟವಲ್ಲ. ಅಲ್ಲಲ್ಲಿಯ ಇವತ್ತು ನಾನು ಅಭಿಷೇಕ ಹೊಂದಿರುವುದೇ ಆದ್ರೆ ಇಲ್ಲಿ ನಿನ್ನ ಸಾಕ್ಷಿ ಹೆಂಗಿರ್ಬೇಕು ಅಂದ್ರೆ ಲೋಕದ ಜನಗಳು ಇವನಲ್ಲಿ ಒಂದು ದೇವರಾತ್ಮ ನೆಲೆಸಿದ್ದಾನೆ, ಇವನಲ್ಲಿ ಒಂದು ಸಮಾಧಾನ ಇದೆ, ಈ ಹೋಗುವಂತ ಸ್ಥಳದೊಂದು ಸಮಾಧಾನ ಇದೆ, ಬಿಡುಗಡೆ ಇದೆ. ನಿನ್ನ ನೋಡಿ ಇನ್ನೊಂದು ಸಾಕ್ಷಿ ಎದ್ದೇಳಬೇಕು ಅಂತ ನಿನ್ನ ನೋಡಿ ಸಾಕ್ಷಿ ಹೊಂದುವವರು ಹಿಂದಾರಿ ಹೋಗ್ಬಾರ್ದು.
ಅಲ್ಲೆಲಿಯಾ. Hallelujah. ಆದ್ದರಿಂದ ಇವತ್ತು ನಾವು ಎಚ್ಚರಿಕೆ ಆಗಿರೋಣ, ಕೊಟ್ಟಂತ ಅಭಿಷೇಕದಲ್ಲಿ ಬಲವಾಗಿ ನಿಲ್ಲೋಣ. ಅಭಿಷೇಕ ಅಂದ್ರೆ ಏನು? ದೇವರೇ ನನ್ಗೊಂದು ಅಭಿಷೇಕ ಕೊಟ್ಟಿದ್ಯಾ, ಆ ಒಂದು ಅಭಿಷೇಕದ ಅರ್ಥವಾಗಿ ಒಂದು ಜ್ಞಾನ ದೇವರು ಅನುಗ್ರಹಿಸಿರ್ತಾರೆ, ಒಂದು ತಾಳ್ಮೆ ದೇವರು ಅನುಗ್ರಹಿಸುತ್ತಾರೆ, ಒಂದು ವಿದ್ಯೆ ವಿವೇಕವನ್ನು ಅನುಗ್ರಹಿಸುತ್ತಾರೆ. ನಾವು ಮಾಡುವಂತ ಕೆಲಸಗಳಿಗೆ ದೇವರು ಯಾವ ರೀತಿ ನೇಮಕ ಮಾಡ್ಬೇಕು ಅಂತ ದೇವರು ಅನುಗ್ರಹಿಸುತ್ತಾರೆ. ಅಲ್ಲೆಲಿಯಾ. ಒಂದೇ ಒಂದು ವಾಕ್ಯ ಇವತ್ತು ಕಡೆಕಾಲ ಸಿದ್ಧತೆ ಅಂದ್ರೆ ಮೊದಲನೇ ಪಾಯಿಂಟ್ ಬರ್ಕೊಳ್ಳಿ ಬೇಗ, ಆಧ್ಯಾತ್ಮಿಕ ಎಚ್ಚರ ಮತ್ತು ಪ್ರಾರ್ಥನೆ. ಅಲ್ಲೆಲಿಯಾ. ಆಧ್ಯಾತ್ಮಿಕ ಎಚ್ಚರ ಮತ್ತು ಪ್ರಾರ್ಥನೆ ಒಂದೇದು ಸಿದ್ಧತೆ ಪ್ರಾರ್ಥನೆಗೆ. ಅದರಲ್ಲಿ ಒಬ್ರು ಓದಿ 1 ಪೇತ್ರ 4:7 ವಾಕ್ಯ ಓದೋಣ. ಇನ್ನೊಬ್ರು ಅವಾಗಲೇ ಓದಂತ ಮತ್ತಾಯ 24:42 ವಾಕ್ಯ ಓದಿ. 24:42 ಮೊದಲನೇ ಓದಿ. ಮತ್ತಾಯನ ಸುವಾರ್ತೆ 24:40. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ. ಇವತ್ತು ನನ್ಗೆ ಯಾರೋ ಗೊತ್ತಾ, ಪಾಸ್ಟರ್ ಸಡನ್ ಮನೆಗೆ ಬರ್ತಾರೆ ಅಂದ್ರೆ ನಾವೇನ್ ಮಾಡ್ತೀವಿ? ಪಾಸ್ಟರ್ಸ್ ಮಾತು ಬರ್ತಾರೆ ಅಂತ ಗೊತ್ತಿದ್ರೆ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ನೀಟ್ ಹೋಗಿ ಕೆಲವರು ಸ್ಪ್ರೇ ಎಲ್ಲ ಮಾಡಿ ಕ್ಲೀನ್ ಇಟ್ಕೋತಾರೆ. ಆದ್ರೆ ಸಡನ್ ಹೋಗ್ಬಿಟ್ರೆ ಎಲ್ಲ ಅಲ್ಲಲ್ಲ ಬಿದ್ದಿರ್ತದೆ. ನೀವು ಫಸ್ಟ್ ಹೇಳ್ಬೇಕಿತ್ತಲ್ಲ, ನೀವು ಬಂದ್ರೆ ಮೊದಲೇ ಗೊತ್ತಿದ್ರೆ ಮನೇನ ನಾವು ಸಿದ್ಧ ಮಾಡಿಕೊತಿದ್ದೋ. ಸಹಜವಾದ ಗುಣ. ಅದಕ್ಕೆ ನಿಮಗೆ ಗೊತ್ತಿಲ್ಲವಾದ್ದರಿಂದ, ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ನೀವು ಎಚ್ಚರಿಕೆ ಆಗಿರಿ. ಅಲ್ಲೆಲಿಯಾ. ಇವಾಗ ಬನ್ನಿ ಬೇಗ 1 ಪೇತ್ರ 4:7 ವಾಕ್ಯ. ಓಕೆ. ಎಲ್ಲವುಗಳು ಅಂತ್ಯವು ಹತ್ತಿರವಾಗಿದೆ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದುದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥ ಚಿತ್ತರಾಗಿಯೂ ಇರಿ. ಪ್ರಾರ್ಥನೆ ಬಲವುಳ್ಳ ಪ್ರಾರ್ಥನೆ. ನಿನ್ನ ಪ್ರಾರ್ಥನೆ ಮನುಷ್ಯರಿಂದ ಅಸಾಧ್ಯವಾದದ್ದು ದೇವರಿಂದ ಸಾಧ್ಯವಾಗದು ತೋರಿಸಲ್ಪಡುವಂಥದ್ದು. ಅಲ್ಲೆಲಿಯಾ. ಆಂಟಿ ನೋಡ್ರಲ್ಲ, 2009 ಇವತ್ತು 2026 17 ವರ್ಷಗಳ ಕಾಲ ದೇವರು ನಡೆಸಿದ್ದಾರೆ ಅಂದ್ರೆ ಪ್ರತಿಯೊಬ್ಬರ ಪ್ರಾರ್ಥನೆ ದೇವರ ಕೃಪೆ ಅದು. ಅಲ್ಲೆಲಿಯಾ. ಅದಕ್ಕಾಗಿ ಇವತ್ತು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಲಿ. ಕಡೆ ದಿನದಲ್ಲಿ ಯಾರು ಹಿಂಜಾರಿ ಹೋಗಬಾರದು ದೇವರ ಉದ್ದೇಶವಾಗಿದೆ. ಪ್ರಿಯ ದೇವರ ಮಗುವೆ, ನಾವು ಒಬ್ಬೊಬ್ಬ ರೀತಿಯ ಎಚ್ಚರಿಕೆ ಆಗಿರೋಣ. 2ನೇ ಪಾಠ ಅಂದ್ರೆ ಸಿದ್ಧತೆ. ಅಲ್ಲೆಲಿಯಾ. ಸಿದ್ಧತೆಯ ಸ್ವರೂಪ. ಇಲ್ಲೇ ಇದ್ರ ಸಿದ್ಧತೆ ಅಂತ ಬರುವುದಾದ್ರೆ ಮತ್ತಾಯನ ಸುವಾರ್ತೆ ಅದೇ 25ನೇ ಅಧ್ಯಾಯ 13ನೇ ವಾಕ್ಯ ನಾವು ಓದೋಣ. ಅಲ್ಲಿ ನೋಡುವುದಾದ್ರೆ ಇಲ್ಲೇ ಅಂಶ ಆಮೇಲೆ ಓದಿರ, ಅಲ್ಲಿ 10 ಕನ್ನಿಕೆಯರ ಬಗ್ಗೆ ಬರೆಯಲ್ಪಟ್ಟಿದೆ. ಅದ್ರಲ್ಲಿ 5 ಕನ್ನಿಕೆಯರು ಎಣ್ಣೆ ಹಿಡ್ಕೊಂಡು ಬರೋಣ, ಕರ್ತನ ಬರೋಣ ಎದು ಸಿದ್ಧ ಆಗಿರುತ್ತೆ. ಇನ್ನು 5 ಕನ್ನಿಕೆಯರು ಎಣ್ಣೆ ಕಡಿಮೆ ಇರುತ್ತೆ, ಆದ್ರೆ ಎಲ್ಲರೂ ಆರಾಮ 80 ನಿದ್ದೆ ಹೋಗಿರ್ತಾರೆ. ಮಧ್ಯರಾತ್ರಿ ಸಮಯ. ಅಲ್ಲೆಲಿಯಾ. ಅಲ್ಲೆಲಿಯಾ. ಕರೆದಾತನು ಆರಿಸಲ್ಪಟ್ಟವನು ಬರುವಂತ ಸಮಯ ಆಗಿದೆ. 5 ಜನ ಸಿದ್ಧತೆ ಆಗಿರುವಂತ ಕನ್ಯರು ಎದ್ದು ದೇವರು ಬರೋಣ ಅಥವಾ ದೇವರನ್ನ ಯಜ್ಞವಾಗಿ ಮುಂದೆ ಹೋಗ್ತಾರೆ, ಎದುರು ಬರೋದು ಮುಂದೆ ಹೋಗ್ತಾರೆ. ಆದ್ರೆ ಇನ್ನು 5 ಕನ್ಯರು ಏನ್ ಮಾಡ್ತಾರೆ? ಎಣ್ಣೆ ಕಾಲ ಇದೆ, ನಮಗ್ ಸ್ವಲ್ಪ ಕೊಡ್ರಿ, ನಾವು ಸ್ವಲ್ಪ ಆದಿಸ್ತೀವಿ, ನಾವು ಸ್ವಲ್ಪ ದೀಪ ಉರಿಸ್ತೀವಿ ಅಂತ ಅವ್ರ ಪಕ್ಕದಲ್ಲಿರೋರು ಹೇಳ್ತಾರೆ. ನಿಮಗ್ ಕೊಟ್ರೆ ನಮಗೂ ಇದ್ದಂಗೆ ಆಗುತ್ತೆ. ಹೋಗ್ರಿ ಚೆಲ್ಲಗಟ್ಟಲ್ಲಿ ಸಿಗುತ್ತೆ, ಎಣ್ಣೆ ತಗೊಂಡ್ಬಂದು ಬೇಗ ಸಿದ್ಧವಾಗ್ರಿ. ಅಲ್ಲೆಲಿಯಾ. ಅವ್ರು ಹೋಗಿ ಬರೋ ಅಷ್ಟೊತ್ತಿಗೆ 5 ಜನ ಕನ್ನಿಕೆಯರು ಎತ್ತಲ್ಪಟ್ಟಿರ್ತಾರೆ. ಅಲ್ಲೆಲಿಯಾ. ಇವತ್ತು ನಾವು ಸಿದ್ಧವಾಗಿರ್ಬೇಕು. ಸಿದ್ಧತೆ ನಮ್ಗೆ ಮುಖ್ಯವಾಗಿದೆ. ಇವಾಗ ಓದಿ ಮತ್ತಾಯ 25:13ನೇ ವಾಕ್ಯ ಓದೋಣ. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರಿ. ಅಲ್ಲೆಲಿಯಾ. ಇಲ್ಲೇ ಇದ್ರ ಇವತ್ತು ನಾವು ದೇವರ ಬರೋಣದಲ್ಲಿ, ನಾನು ಅದಕ್ಕೆ ಇದು ತುಂಬಾ ದೂರ ಇದೆ ಮೆಸೇಜ್, ಇನ್ನ ಒಂದು 2-3 ವಾರ ಹೋಗೋದಂಗೆ ಬರ್ತೀನಿ. ಮೇನ್ ಹೇಳ್ಕೊಂಡು ಹೋಗ್ತಾನೆ, ಎಚ್ಚರವಾಗಿರಿ. ನಾವು ಸಿದ್ಧವಾಗಿರುವವರು ಎತ್ತಲ್ಪಡ್ತಾರೆ. 3ನೇ ಪಾಯಿಂಟ್ ನೋಡುವುದಾದ್ರೆ ಮೋಸ ಹೋಗಬೇಡಿರಿ. ಅಂತ್ಯ ದಿನದಲ್ಲಿ ದೇವರು ಆದುಕೊಂಡವರೇ ಶತ್ರುವಾದ ನೆಂಚಿಸ್ತಾ ಇದ್ದಾನೆ. ಅದಕ್ಕೊಂದು ಸಂಬಂಧಪಟ್ಟ ಅದೇ 24ನೇ ಅಧ್ಯಾಯ 4ನೇ ವಾಕ್ಯ ಓದೋಣ. ಆಮೆನ್. ಸ್ತೋತ್ರಂ ಸ್ತೋತ್ರಂ. ಯೇಸು ಅವರಿಗೆ ಓಕೆ, ಯಾರಾದ್ರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಇಲ್ಲೇ ಇದ್ದೀರಾ?
ಇವತ್ತು ಅನೇಕರು ದೇವರ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇದ್ದಾರೆ. Yes. Amen. ಸಭೆಗಳಲ್ಲಿ ಬಂದು ಮೋಸ ಮಾಡ್ತಾ ಇದ್ರೆ ನಾನು ಅವರು ದೊಡ್ಡ ಪ್ರವಾದಿ, ಆ ಸೇವಕ, ಈ ಸೇವಕ, ಪ್ರಿಯ ದೇವರ ಮಗುವೆ, ಕಳೆದ ಬಾರಿ ಒಂದು ಕುಟುಂಬ ಇಲ್ಲಕ್ಕೆ ಬಂದು ಮೋಸಗೊಳಿಸಿ ಸಭೆಯಿಂದ ಹಿಂಜಾರಿ ಹೋಗುವಂತ ರೀತಿ ಆಗಿದೆ. ನಿಮ್ಗೆಲ್ಲ ತಿಳಿದಿದೆ ಯಾವ ಕುಟುಂಬ ಅಂತ. ಅಲ್ಲೆಲ್ಲ ಯಾಕಂದ್ರೆ ಸಭೆ ಒಳಗಡೆ ಒಂದು ಕುರಿ ಬಂದು ಕುರುಬನ ಒಳಗಡೆ ಇದ್ರೆ ಮಾತ್ರ ಕುರಿಗೆ ಸೇಫ್ಟಿ. ಯಾಕಂದ್ರೆ ಹೊರಗಡೆ ಏನೇ ಬಂದ್ರು ಸಹ ಕುರುಬನ ಅಂತ ನಿಂತು ಫೈಟ್ ಆಡ್ತಾನೆ. ಆದ್ರೆ ಸಭೆ ಒಳಗಡೆ ಇದ್ದಾಗ ಕರ್ತನ ಒಂದು ಸಂರಕ್ಷಣೆ ಹಿನ್ನೆಲೆಯಿರುತ್ತೆ. ಸಭೆಯಿಂದ ಹೊರಗಡೆ ಹೋಗುವಾಗ ಶತ್ರುವಾದನು ಹಿಡಿಯಲ್ಪಡ್ತಾನೆ. ಅಲ್ಲೆಲ್ಲ ಇವತ್ತು ನಾವು ಸಭೆಯಲ್ಲಿ ಇದ್ದೀವ, ಹೊರಗಡೆ ಇದ್ದೀವ. ಅನೇಕ ಬಾರಿ ಇಲ್ಲಿ ಬೇಡ, ನನಗೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದು ಯೂಟ್ಯೂಬಲ್ಲಿ, ಯಾರು ನೋಡಿದ್ರೆ ಗೊತ್ತಿಲ್ಲ. ಈ ಸಭೆಗೆ ಹೋಗ್ಬೇಡಿ, ಆ ಸಭೆಗೆ ಹೋಗೋಣ, ಆ ಸಭೆಗೆ ಹೋಗೋಣ, ಈ ಸಭೆಗೆ ಹೋಗೋಣ, ಅಲ್ಲಿ ಇಲ್ಲಿ ಓಡ್ತಾಡ್ತಾರೆ. ತಲೆ ಕೆಡಿಸೋರು ತುಂಬಾ ಜನ ಇರ್ತಾರೆ. ಆದ್ರೆ ದೇವರು ಜ್ಞಾನ ಕೊಟ್ಟಿದ್ದಾರೆ. ಆದ್ರಿಂದ ಎಚ್ಚರಿಕೆ ಆಗಿದೆ. ಈ ಕಡೆಯ ಕಾಲದಲ್ಲಿ ಏನ್ ಜಾರಿ ಹೋಗಬಾರ್ದೆಂದು ಎಚ್ಚರಿಕೆಯಾಗಿ ಇದನ್ನ ಸಿದ್ಧವಾಗಬೇಕು. ಎಲ್ಲಿ ಪಾಸ್ಟರ್ ನಿಮ್ಗೆ ಬಲವಾಗಿ ಬೈದು ಹೇಳ್ತಾರೋ, ಬುದ್ಧಿ ಹೇಳ್ತಾರೋ, ಅಲ್ಲಿ ನೀನು ನಾಶ ಆಗ್ಬಾರ್ದು ಅಂತ ದೇವರ ಉದ್ದೇಶ ಆಗಿದೆ. ನೀನು ನಿತ್ಯ ಜೀವ ಹೊಂದಬೇಕು ಅಂತ ಸೇವಕರ ಒಂದು ಆಲೋಚನೆ ಆಗಿದೆ. ನೀನು ನಿತ್ಯ ಜೀವನದಲ್ಲಿ ಹಿಂಜಾರಿ ಹೋಗ್ಬಾರ್ದು ಅಂತಾನೆ ನಿನಗೆ ಬೈಯೋದು. ಇವತ್ತು ಸೇವಕ ಅನೇಕ ಕಡೆ ಏನ್ ಮಾಡ್ತಾರೆ, ಬರೀ ಆಶೀರ್ವಾದ 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 ಹೇಳ್ತದಕ್ಕೆ ಅಲ್ಲಿ ನೋಡ್ರ ಸಾವಿರಾರು ಜನಗಳು ಇರ್ತಾರೆ. ಎಲ್ಲಿ ಕಠಿಣ ಉಪದೇಶ ಇರ್ತೋ ಅಲ್ಲಿ ನೆಲೆ ನಿಲ್ಲಲ್ಲ. ಪ್ರಿಯ ಸೇವಕ ದೇವರ ಮಕ್ಕಳೇ, ಕಠಿಣವಾದ ಉಪದೇಶ ಇರುವಂತ ಸ್ಥಳದಲ್ಲೇ ನಾವು ಬಲವಾಗಿ ನಿಲ್ಲಬೇಕು. ಅಲ್ಲೇ ನಿತ್ಯ ಜೀವನ ಮಾರ್ಗ ಉಂಟು. ವಾಕ್ಯವು ಅದು ಬರ್ತದೆ, ದೈವ ಪ್ರೇರಿತ ವಾಕ್ಯ ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಇವತ್ತು ನಮ್ಗೆ ದೇವರ ವಾಕ್ಯ ಬರ್ತಾ ಇದೆ ಅಂದ್ರೆ ನಾವು ನಿತ್ಯ ಜೀವಕ್ಕೆ ಸೇರ್ಪಡ್ಬೇಕು ಅಂತ ದೇವರ ಉದ್ದೇಶ ಆಗಿದೆ. ನಿಮಗೆ ಕಾರ್ ಕೊಡ್ತಾರೆ, ಮನೆ ಕೊಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ಆಶೀರ್ವಾದ ಕೊಡ್ತಾರೆ. ಅಬ್ರಾಹ್ಮಣ ಕೊಟ್ಟಂತ ಆಶೀರ್ವಾದ ಕೊಡ್ತಾರೆ. ಅಬ್ರಾಹ್ಮಣಂತ ಹೋರಾಟ ಹೆಂಗ್ ಬಂತ? ಅಲ್ಲೆಲ್ಲ ಇವತ್ತು ನಾವು ಕಡೆಯ ಕಾಲದಲ್ಲಿ ಸಿದ್ಧವಾಗಬೇಕು. ಯಾರು ನಿನ್ನನ್ನು ಮೋಸಗೊಳಿಸಬಾರದು. ಅಲ್ಲೆಲ್ಲ ಅದೊಂದು ವಾಕ್ಯ ನೋಡಿದ್ರೆ ಬೇಗ 2 ತಿಮೋಥಿ 3ನೇ ಅಧ್ಯಾಯ 1, 2, 3, 4 ಇದು ಓದಬೇಕಿಲ್ಲ. ಇದ್ರಲ್ಲಿ ನೋಡುವುದಾದ್ರೆ ಅನೇಕರು ಬಂದು ಮನುಷ್ಯರಿಗೆ ಆಸೆ ಪಾಸೆ ತೋರಿಸ್ತಾರೆ. ಅಲ್ಲಿ ಹೋಗೋಣ, ಹಂಗೆ ಹಿಂಗೆ ದುಡ್ಡಿನ ಆಸೆ, ಆ ಲೋಕದ ಆಸೆ ಎಲ್ಲ ತೋರಿಸಿ ಮನುಷ್ಯನ ಏನ್ ಮಾಡ್ತಾರೆ, ಟ್ರ್ಯಾಕ್ನ ಚೇಂಜ್ ಮಾಡ್ತಾರೆ. ಅಲ್ಲೆಲ್ಲ ಬರ್ಕೊಳ್ಳಿ ವಾಕ್ಯ ಮನೆಗೆ ಹೋಗೋದಿ 2 ತಿಮೋಥಿ 3ನೇ ಅಧ್ಯಾಯ 1, 2, 3, 4, 5 ಇವುಗಳಿಂದ ನಾವು ದೂರವಾಗಿರಬೇಕು. ಅಲ್ಲೆಲ್ಲ 4ನೇ ಪಾಯಿಂಟ್ ಬಂದು ಪ್ರೀತಿಯಲ್ಲಿ ಪ್ರೀತಿಯಲ್ಲಿ ನಾವು ಬೆಳೆದಿರ್ಬೇಕು. ಇದರಲ್ಲಿ ಸಭೆಯಲ್ಲಿ ಚೆನ್ನಾಗಿ ಬ್ರದರ್ ಸಿಸ್ಟರ್ ಅಂತ ಪ್ರೀತಿಯಿಂದ ಮಾತಾಡ್ತೀವಿ. ಆದರೆ ನಮ್ಮ ಪ್ರೀತಿ ಒಂದು ಸ್ಥಳದಲ್ಲಿ ಮಾತ್ರ ಆಗಿರಬಾರ್ದು. ಅಲ್ಲೆಲ್ಲ ಯಾರಾದ್ರೂ ಬಂದು ನಿಂದಿಸ್ತಾರೆ ನಮ್ಮ ಆಚೆ, ಇಲ್ಲಿ ನಾವು ಆರಾಧನೆ ಪ್ರಾರ್ಥನೆ ಹೊರಗಡೆ ಬಂದು ಯಾರಾದ್ರೂ ಹೇಳ್ತಾ ಇದ್ದಂಗೆ ಹಂಗೆ ಆ ಪ್ರೀತಿ ಹೋಗಿ ಟ್ರಿಗರ್ ಆಗ್ಬಿಡ್ತಾರೆ. ಹಾಗೆ ಏನು ಆಗ್ಬಿಟ್ಟು ಜಗಳಕ್ಕೆ ಹೋದು. ಪ್ರೀತಿ ನಿನ್ನಲ್ಲಿರುವುದು, ಅದರ ಸಮಾಧಾನ ನಿನ್ನಲ್ಲಿರುತ್ತೆ, ತಾಳ್ಮೆ ನಿನ್ನಲ್ಲಿರುತ್ತೆ. ಹೌದಾ, ಅವ್ನು ತಿಳಿಯೋದೇ ಮಾಡಿದ್ದಾನೆ, ದೇವರಿಗೆ ಅವನ ಕ್ಷಮಿಸು. ಅಲ್ಲೆಲ್ಲ ಒಂದು ಕೆನೆಗಿದ್ರು ಇನ್ನೊಂದು ಕೆನೆ ತೋರಿಸೋದೇ ದೇವ್ರ ವಾಕ್ಯ ತೋತು. ಅವ್ನು ಒಂದು ಕೆನೆ ಕೊಡ್ದು, ನಾನು ಇನ್ನೊಂದು ಕೆನೆ ಹೊಡ್ತೀನಿ, ಬಿಡಲ್ಲ ನಾನು. ಅಲ್ಲೆಲ್ಲ ಇದು ದೇವರ ಪ್ರೀತಿ ಅಲ್ಲ. ಅಲ್ಲೆಲ್ಲ ಅದೊಂದು ವಾಕ್ಯ ನೋಡೋಣ. ಮತ್ತಾಯ ಅದು 24, 12ನೇ ವಾಕ್ಯ ನೋಡೋಣ, ಬೇಗ ಓದಿ. 24, 12ನೇ ವಾಕ್ಯ. ಮತ್ತಾಯನ ಸುವಾರ್ತೆ. ಅಧರ್ಮವು ಇದಲ್ಲದೆ ಅಧರ್ಮವು ಹೆಚ್ಚಾಗಿರುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಇವತ್ತು ಲೋಕದಲ್ಲಿ ಅಧರ್ಮ ತುಂಬಿ ತುಳುಕ್ತಾ ಇದೆ. ಅಲ್ಲೆಲ್ಲ ನನ್ನ ಕಾಲದಲ್ಲಿ ಹೇಳಿದೆ, ಎಲ್ಲರನ್ನ ಹೋದ್ರೆ ವಾವ್ ದುಬಾಯ್, ಹೊಸದಾಗಿ ಹೋದ್ರೆ ದುಬಾಯ್, ಹಿಂಗಿದು ದುಬಾಯ್, ಅರೆ ಸುಬಾಯ್ ಆಮೇಲೆ ದುಬಾಯ. ಅಲ್ಲೆಲ್ಲ ಪ್ರೀತಿ ಹೆಂಗಾಗಿದೆ, ಮೊದಲಿದ್ದಂತ ಪ್ರೀತಿ ನಮ್ಮಲ್ಲಿ ಇದೆ. ಇದನ್ನ ಇವತ್ತು ಅಂತ್ಯ ದಿನದಲ್ಲಿ ದೇವರ ಸಭೆ ಬರುವಾಗ ಏನು ಆರಾಧನೆ, ಏನು ಪ್ರಾರ್ಥನೆ ಇವತ್ತೆಲ್ಲಾಗಿದೆ ಅದು. ಅದೇ ಅಲ್ಲೆಲ್ಲ ಆ ವಾಕ್ಯನ ಸಲಿ ಓದಿ ಹೇಳ್ತೀನಿ. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗಿದೆ. ಇವತ್ತು ಪ್ರೀತಿ ಇರುವುದೇ ಆದ್ರೆ ಆಪೋಸಿಟ್ ಅಲ್ಲಿ ಯಾರಾದ್ರೂ ನಮ್ಗೆ ಬೈತಾರೆ ಅಂದ್ರೆ ನಾವು ಸಹಿಸ್ಕೊಂತೀವಿ. ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾನೆ, ಬಿಡು ದೇವ್ರ ಕ್ಷಮಿಸ್ಲಿ. ಎಷ್ಟೋ ಬಾರಿ ನಾವೇ ಬೈಕಲ್ಲಿ ಅಥವಾ ಕಾರ್ ಹೋಗ್ಬೇಕು, ಯಾರು ಬರೀ ಟಚ್ ಮಾಡಿ ಹೋಗ್ಬಿಟ್ರೆ ಕಣ್ಕೊಂಡೋಗೇನು ಎಲ್ಲಿ ನೋಡ್ಕೊಂಡು ಹೋಗ್ತಿದ್ಯಾ, ಜಗಳಕ್ಕೆ ಹೋಗ್ಬಿಡ್ತಾರೆ. ಅದು ಸಮಾಧಾನ ನೋಡ್ಕೊಂಡು ಹೋಗಪ್ಪ, ನಿನ್ನಾಗೆ ಜನಗಳಿದ್ದಾರೆ. ಅಲ್ಲೆಲ್ಲ ನೀವು ಸಮಾಧಾನ ಮಾತಾಡೋದಾದ್ರೆ ಅವ್ರ ಹೃದಯದಲ್ಲಿ ಏನಪ್ಪ, ಅವ್ನು ಕೋಪದಲ್ಲಿ ಮಾತಾಡೋನು ಸಮಾಧಾನ ಮಾತಾಡ್ತಾ ಇದ್ದಾನೆ. ನಿನ್ನ ಪ್ರೀತಿಯಿಂದ ಒಂದು ಆತ್ಮ ಅಲ್ಲೂ ಸಹ ರಕ್ಷಣೆ ಅಂತಕ್ಕೊಂದು ದಾರಿ ಆಗ್ಬೋದು.
ಅಲ್ಲಲ್ಲ, ಅದಕ್ಕಾಗಿ ಇವತ್ತು ಅಂತ್ಯದಲ್ಲಿ ಅನೇಕರ ಪ್ರೀತಿ ತಣ್ಣಗಾಗ್ತದೆ. ಇದು ಪ್ರೀತಿಯಲ್ಲಿ ನಾವು ಕಡೆ ಕಾಲ ಸಿದ್ಧತೆ ಅಂದ್ರೆ ಪ್ರೀತಿಯಲ್ಲಿ ನಾವು ಬೆಳೆದವರಾಗಬೇಕು. ಕೊನೆಯದಾಗಿ ಆ ಸುವಾರ್ತೆ, ಅಲ್ಲಲ್ಲ, ನಾವು ಕೊನೆ ಬಾರಿ 5ನೇ ಸುವಾರ್ತೆ ಸಾರಲ್ಪಡಬೇಕು. ಲೋಕದ ಮೇಲೆ ಯಾರು ನಶಿಸಿ ಹೋಗ್ಬಾರ್ದು ಅನ್ನೋ ದೇವರ ಉದ್ದೇಶ. ಅಲ್ಲಲ್ಲ, ಚಿಕ್ಕ ಒಂದು ಪುಟ್ಟ ಉದಾಹರಣೆ ಕೊಟ್ಬಿಡ್ತೀನಿ. ಒಂದು ಪೋಸ್ಟ್ ಮ್ಯಾನ್ ಮನೆಗೆ ಬರ್ತಾರೆ. ಪೋಸ್ಟ್ ಮ್ಯಾನ್ ಬಂದು ಒಂದು ಮನೆ ಆರ್ಡರ್ ಬಂದಿರ್ತದೆ. ಪೋಸ್ಟ್ ಮ್ಯಾನ್ ಬರ್ತಾನೆ, ಮನೆ ಆರ್ಡರ್ ಬರ್ತದೆ. ಏನು ಮನೆ ಆರ್ಡರ್ ಹೇಳಿದ್ರೆ ಎಮರ್ಜೆನ್ಸಿ ಟೆಲಿಗ್ರಾಮ್ ಮನೆ ಆರ್ಡರ್ ಟೆಲಿಗ್ರಾಮ್ ಇರುತ್ತೆ. ಯಾರೋ ಸುತ್ತಮುತ್ತ ಊರಲ್ಲಿ ಅದು ವಿಷಯ ಅದ್ರಲ್ಲಿ ಬರೆದಿರುತ್ತೆ. ಆ ಮನೆಯಲ್ಲೆಲ್ಲ ಫುಲ್ ಸಡಗರ, ಸಂತೋಷವಾಗಿ ದೊಡ್ಡವರು ಚಿಕ್ಕವರು ಎಲ್ಲ ಸಡಗರ ಇರುತ್ತೆ. ಪೋಸ್ಟ್ ಮ್ಯಾನ್ ಬರ್ತಾನೆ. ಅವ್ನು ನೋಡ್ಬಿಟ್ಟು ಹೆಂಗೆ ಹೇಳೋದು, ಕುಟುಂಬ ಎಷ್ಟು ಸಮಾಧಾನವಾಗಿದ್ದಾರೆ. ಆಮೇಲೆ ಟೀ ಕೊಡದೆ ಹೋಗ್ತಾರೆ. ಸ್ವಲ್ಪ ಟೀ ಕುಡ್ಕೊಂಡು ಹೇಳೋಣ ಅಂದ್ಬಿಟ್ಟು ಟೀ ಕೊಡಿ ಬಂದು ಟೆಲಿಗ್ರಾಮ್ ಮಾತಾಡೋಣ ಅಂದ್ಬಿಟ್ಟು ಟೀ ಕೊಡ್ತಾರೆ. ಟೀ ಕುಡ್ಕೊಂಡು ಮಾತಾಡ್ತಾರೆ. ಇವಾಗ ಹೇಳ್ಬಿಟ್ರೆ ಸಂತೋಷ ಹೊರಟಾಗುತ್ತೆ. ಏನು ಮಾಡಿದ್ರೆ ಅಡುಗೆ ಊಟನ ಕೊಟ್ಟು ತಿನ್ಕೊಂಬಿಡೋಣ. ಊಟ ಮಾಡ್ಕೊಂಡು ಹೋಗುವಂತ ತಿನ್ಕೊಂಡು ಸಮಯ ವೇಸ್ಟ್ ಮಾಡಿ ಕೊನೆಯದಾಗಿ ನಿಮ್ಗೊಂದು ಟೆಲಿಗ್ರಾಮ್ ಬಂದಿದೆ, ಎಮರ್ಜೆನ್ಸಿ ಯಾರೋ ಸತ್ತೋಗಿದ್ದಾರೆ. ಅವಾಗ ಏನು ಮಾಡ್ತಾರೆ, ಮನೇಲಿರೋಲ್ಲ ಪೋಸ್ಟ್ ಮ್ಯಾನ್ ರಬ ಬರ್ಸಾಕ್ತಾರೆ. ನನ್ನ ಮಗನ ನೀವು ಫಸ್ಟೇ ಹೇಳಿದ್ರೆ ಬಸ್ಸೋ ಕಾರೋ ಟ್ರೈನ್ ಹತ್ಕೊಂಡು ಓಡ್ತಿದ್ದೋ, ನೀನು ಬಂದು ಆರಾಮ ನಮ್ಮ ಜೊತೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ. ಅವ್ರು ಸತ್ತೋಗ್ತಾ ಇದ್ರಲ್ಲಿ ನಾವು ಎಷ್ಟೋ ಬೇಗ ಹೋಗ್ತಿದ್ದೋ. ಅಲ್ಲಲ್ಲಿಯಾ ಹಳೆ ಒಡಂಬಡಿಕೆಯಿಂದ ಟೆಲಿಗ್ರಾಮ್ ಬರ್ತಾನೆ ಇದೆ. ಅಲ್ಲಲ್ಲಿಯಾ ಕರ್ತನ ಬರೋಣ ಸಿದ್ಧ ಹತ್ತಿರವಾದ ಎಚ್ಚರಿಕೆಯಾಗಿರಿ. ಇವತ್ತು ಸುವಾರ್ತೆ ಅಲ್ಲಿಂದ ಸಾರಲ್ಪಡ್ತಾ ಇದೆ ಅಂದ್ರೆ ಯಾರು ನಶಿಸಿ ಹೋಗ್ಬಾರ್ದು ಅಂತ ದೇವರ ಉದ್ದೇಶ ಆಗಿದೆ. ಅಲ್ಲಲ್ಲಿಯಾ ನಾನು ಅದೇ ಟ್ರೈನ್ ಬರ್ತೀನಿ, ಎಲ್ಲೋ ಕೆಂಗೇರಿ ಟ್ರೈನು ಚನ್ನಪಟ್ಟಣ ಬರ್ತಾ ಇದ್ದಂಗೆ ಟ್ರೈನ್ ಬರ್ತಾ ಇದೆ, ಸಿದ್ಧವಾಗಿರಿ. ಟ್ರೈನ್ ಬರ್ತಾ ಇದೆ, ಅರ್ಧ ಗಂಟೆ ಇದೆ. ಟ್ರೈನ್ ಬರ್ತಾ ಇದೆ, ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇದೆ. ಯಾಕಾಗಿ ನೀವು ಪಕ್ಕದ ಬ್ಯಾಗೆಲ್ಲ ಹತ್ಕೊಂಡು ರೆಡಿ ಆಗ್ತೀವಿ. ಸಡನ್ ಬಂದ್ಬಿಟ್ರೆ ಬ್ಯಾಗೆಲ್ಲ ಬಿಟ್ಟಂಗೆ ಹೊರಗೋಗುತ್ತಾ? ಗಡಿಬಿಡಿಲಿ ಎಲ್ಲ ಬಿಟ್ಟು ಹೊರಟೋಗ್ತಾರೆ. ಅದೇ ಮುಂಚೆನೆ ಹೇಳ್ತಾ ಇದ್ರೆ ಎಲ್ಲ ಸಿದ್ಧವಾಗ್ತಾರೆ. ಅದಕ್ಕಾಗಿ ಸುವಾರ್ತೆ ಸಾರಲ್ಪಡ್ತಾ ಇದೆ. ಎಲ್ಲರೂ ನಿತ್ಯ ಜೀವ ಸೇರಲ್ಪಡಬೇಕು ಅಂತ. ಈ ಲೋಕವು ಅಧರ್ಮವು ಹೆಚ್ಚಾಗಿರುವುದರಿಂದ ಈ ಲೋಕದಲ್ಲಿ ಸುವಾರ್ತೆ ಎಲ್ಲ ಫುಲ್ ಯಾರಿಗೂ ಕೇಳಿಸದ ಒಂದು ಮನೋಭಾವ ಇಲ್ವೇ ಇಲ್ಲ. ಅಲ್ಲಲ್ಲಿಯಾ ಅದರಿಂದ ಅದೊಂದು ವಾಕ್ಯ ಮತ 24:14 ವಾಕ್ಯ ಓದೋಣ. ಅದೇ ಇದಲ್ಲದೆ ಪರಲೋಕ ರಾಜ್ಯದ ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಏನಂತ ಸಾಕ್ಷಿಯಾಗಿ ಸಾರಲಾಗುವುದು. ಆಗ ಅಂತ್ಯವು ಬರುವುದು. ಇನ್ನೂ ಅನೇಕರಿಗೆ ಸುವಾರ್ತೆ ಗೊತ್ತಿಲ್ಲ, ಇನ್ನೂ ಅನೇಕರಿಗೆ ದೇವ್ರು ಯಾರು ಅಂತ ಗೊತ್ತಿಲ್ಲ. ಆದ್ರಿಂದ ಇವತ್ತು ನಾವೇನ್ ಮಾಡ್ಬೇಕು ಅಂದ್ರೆ ಈ 5 ಕ್ವಾಲಿಟಿಗಳು ಏನೇನು ಅಂತ ನಾವೇನ್ ಮಾಡಬೇಕು, ಸಿದ್ಧವಾಗಬೇಕು. ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ನಾವು ಸಿದ್ಧತೆ ಆಗಿರ್ಬೇಕು. 5 ಕನ್ನಿಕೆಯರು ಯಾವ ರೀತಿ ಎಣ್ಣೆ ದೀಪದೊಂದಿಗೆ ಸಿದ್ಧವಾಗಿದ್ರು ಅದೇ ಪ್ರಕಾರ ನಾವು ಸಿದ್ಧತೆ ಆಗಿರ್ಬೇಕು. ಯಾರಾದ್ರೂ ಮೋಸಗೊಳಿಸಿದಂತೆ ನಾವು ಮೋಸ ಹೋಗದಂತೆ ಎಚ್ಚರಿಕೆ ಆಗಿರೋಣ. 4ನೇ ಬಂದು ಒಂದು ಪ್ರೀತಿಯಲ್ಲಿ ನಾವು ನಿಲ್ಲೋಣ. 5 ಸುವಾರ್ತೆ ಸಾರುವುದರಲ್ಲಿ ನಾವು ನಿರತೆಯಾಗಿರೋಣ. ಅಲ್ಲೆಲ್ಲಾ ಹೌದು. ಈ ವಾಕ್ಯ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವಕಾಶ ಕೊಟ್ಟ ದೇವ್ರಿಗೂ ದೇವ್ರ ಸೇವಕರು ಒಂದನೇ ಸಲ್ಲಿಸ್ತಾರೆ. ಆಮೇಲೆ